ಎಸ್, ಸುಧಾ ಮೇಡಮ್ ಇದ್ದಾರೆ. ನಾನು ಭಯ ಹಿಮ್ಮೆಟ್ಟಿಸಿ ತೊಲಗಿಸಿ ನಿಮ್ಗೆ ಒಳ್ಳೇದಾಗ್ತದೆ ಅಂದೆ. ಏನಂತೀರಿ ಸುಧಾ ಮೇಡಮ್? ಆ, ಸರ್ವರಿಗೂ ನಮಸ್ಕಾರ. ಆ, ಖಂಡಿತ ಸರ್. ತಾವು ಇದುವರೆಗೂ ಹೇಳಿದ್ರಿ ಭಯ ಅಂದ್ರೆ ಏನೋ ಅಥವಾ ವೇದಿಕೆ ಭಯ ಅಂದ್ರೆ ಏನು ಅಂತ. ಪ್ರತಿಯೊಬ್ಬರ ಜೀವನದಲ್ಲೂ ಒಂದಲ್ಲ ಒಂದು ಸಂದರ್ಭದಲ್ಲಿ ಭಯ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಅದನ್ನ ಅಂದ್ರೆ ಅನುಭವಗಳು, ತಪ್ಪುಗಳು ನಮ್ಮ ಅನುಭವವನ್ನು ಹೆಚ್ಚಿಸುತ್ತೆ. ಅದೇ ಅನುಭವ ತಪ್ಪುಗಳನ್ನ ಕಡಿಮೆ ಮಾಡುತ್ತೆ ಅಂತ. ಅಂದ್ರೆ ನಾವು ಯಾವ ರೀತಿ ತಪ್ಪುಗಳನ್ನ ಮಾಡ್ತಾ ಮಾಡ್ತಾ ನಾವು ಅನುಭವಗಳನ್ನ ಪಡ್ಕೊಳ್ತಾ ಹೋಗ್ತೀವಿ. ಅದೇ ಅನುಭವಗಳು ಮುಂದೆ ನಾವು ಮಾಡುವಂತ ತಪ್ಪನ್ನ ಕಡಿಮೆ ಮಾಡ್ತಾ ಬರುತ್ತೆ ಅಂತಕ್ಕಂತಹ ಮಾತುಗಳು ನನಗೆ ಅರ್ಥ ಆಯ್ತು. ಮತ್ತೆ ಭಯವನ್ನ ನಾವು ಎಲ್ಲಿ ಭಯ ಪಡ್ತೀವೋ ಅದೇ ಜಾಗದಲ್ಲಿ ನಾವು ಭಯವನ್ನ ಹೋಗ್ಲಾಡ್ಸ್ಬೇಕು. ಫೈಟ್ ಆರ್ ಫ್ಲೈಟ್. ಫೈಟ್ ಮಾಡ್ಬೇಕು ಭಯದ ಜೊತೆ, ಇಲ್ಲ ಫ್ಲೈಟ್ ಎಸ್ಕೇಪ್ ಆಗ್ಬೇಕು. ಎರಡರಲ್ಲಿ ಒಂದನ್ನಂತೂ ನಾವು ಮಾಡ್ಲೇಬೇಕಾಗತ್ತೆ. ಈ ಭಯ ಅಂತಕ್ಕಂಥದ್ದು ನಮ್ಮ ಆತ್ಮವಿಶ್ವಾಸ ಇದ್ದಾಗ ಅದು ನಮ್ಗೆ ಭಯ ಇರೋದಿಲ್ಲ. ನಾನು ಒಂದು ಘಟನೆಯನ್ನೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಸ್ವಾಮಿ ವಿವೇಕಾನಂದರು ಒಮ್ಮೆ ಒಂದು ಭಾಷಣ ಮಾಡಕ್ ಹೋಗ್ಬೇಕಾದ್ರೆ ಒಂದು ವೇದಿಕೆಯಲ್ಲಿ ಮಾತನಾಡ್ಬೇಕಾಗತ್ತೆ. ಆ ಒಂದು ಸಂದರ್ಭದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ತಮ್ಮ ಗುರುಗಳಾದಂತಹ ರಾಮಕೃಷ್ಣ ಪರಮಹಂಸರ ಬಳಿ ಹೇಳ್ತಾರೆ, ಗುರುಗಳೇ, ನನಗೆ ವೇದಿಕೆ ಮೇಲೆ ಹೋಗಿ ಮಾತನಾಡೋದಕ್ಕೆ ತುಂಬಾ ಭಯ ಆಗುತ್ತೆ, ನಾನು ಹೋಗೋದಿಲ್ಲ ಗುರುಗಳೇ ಅಂತ ಹೇಳ್ತಾರೆ. ಆಗ ಗುರುಗಳು ಅವರಿಗೆ ಒಂದು ಮಾತನ್ನ ಹೇಳ್ತಾರೆ, ನೋಡು, ನೀನು ವೇದಿಕೆ ಹತ್ತಿ ಹೋಗಿ ಅಲ್ಲಿ ನಿಂತ್ಕೋ. ಆಗ ನಿನ್ನ ಮುಂದೆ ಇರತಕ್ಕಂಥವ್ರಿಗೆ ಏನೂ ಗೊತ್ತಿಲ್ಲ ಅಂತ ತಿಳಿದುಕೊಂಡು ನಿನ್ಗೆ ಏನು ವಿಷಯ ಗೊತ್ತಿದೆಯೋ ಅದನ್ನ ಸ್ಪಷ್ಟವಾಗಿ ಅವರಿಗೆ ಹೇಳಿ ನೀನು ಬಾ ಅಂತ ಹೇಳ್ತಾರೆ. ಅದೇ ರೀತಿ ಸ್ವಾಮಿ ವಿವೇಕಾನಂದರು ಹೋಗ್ತಾರೆ. ವೇದಿಕೆಯನ್ನ ಹತ್ತಿ ಧೈರ್ಯವಾಗಿ ನನ್ನ ಮುಂದ್ಗಡೆ ಇರೋರಿಗೆ ಏನು ಗೊತ್ತಿಲ್ಲ ಅಂತ ತಿಳ್ಕೊಂಡು ಅವ್ರು ತಮ್ಮ ಗೊತ್ತಿರ್ತಕ್ಕಂಥ ಎಲ್ಲ ವಿಷಯವನ್ನ ಹೇಳ್ತಾರೆ. ನಂತರ ಎಸ್, ಗುರುಗಳು ನಾವು ಹೇಳಿರ್ತಾರೆ. ತುಂಬಾ ಒಳ್ಳೆ ಪಾಯಿಂಟ್ ಅನ್ನ ರೈಸ್ ಮಾಡಿದ್ರು ಸುಧಾ ಅವರು. ಆರಂಭಿಕ ಹಂತದಲ್ಲಿ ನಮಗೆ ಧೈರ್ಯ ಬರುವ ಸಲುವಾಗಿ ಹೀಗೆ ಹೇಳ್ಕೋಬೇಕು. ಆದರೆ ನಾವು ನಮಗೆ ಕಾನ್ಫಿಡೆನ್ಸ್ ತಗೊಳಕ್ ಮಾತ್ರ. ಆದರೆ ಸಭಿಕರು ಹಾಗಿರುವುದಿಲ್ಲ. ಆ ಒಂದು ಪರಿವೇ ನಮ್ಗಿರ್ಬೇಕು ಅಂತ ಹೇಳ್ತಾ, ಮಂಜುಳಾ ಅವರೇ, ಈ ಭಯದ ಬಗ್ಗೆ ನಿಮ್ಗೇನ್ ಅನಿಸ್ತದ? ಸರ್, ಒಂದ್ ಮಾತು ಹೇಳ್ತಾರೆ, ನಡೆಯುವವನು ಬೀಳುವವನಲ್ಲದೆ ಕುಳಿತಿರುವವನು ಬೀಳುವವನೇ ಅಂತ. ಹೌದು, ಇದು ಅಂದ್ರೆ ರಾಘವಾಂಕ ಅಥವಾ ಕುಮಾರವ್ಯಾಸನ ರಾಘವಾಂಕ ಅನ್ಸುತ್ತೆ. ನಡೆವರೆಡಹುವರಲ್ಲದೆ ಕುಳಿತವರೆಡಹುವರೇ ಅಂತ. ಎಸ್, ಹೇಳಿ ಮೇಡಮ್. ಆ, ಹಾಗೆ ಬೀಳ್ತೀವಿ ಅಂತ ನಾವು ನಡೆಯೋದನ್ನ ನಿಲ್ಸ್ಬಿಟ್ರೆ ಈ ಭಯ ಅನ್ನೋದು ಯಾವತ್ತೂ ಬಿಟ್ಟು ಹೋಗಲ್ಲ ಸರ್. ನಾವು ಜೀವನ ಪರ್ಯಂತ ಕುಳಿತಿರ್ಬೇಕಾಗತ್ತೆ. ನಾವು ನಮ್ಮ ಬದುಕಲ್ಲಿ ಏನಾದ್ರೂ ಹೊಸ ದಾರಿ ಕಂಡುಕೋಬೇಕು ಅಥವಾ ಹೊಸದ್ ಏನಾದ್ರೂ ಸಾಧಿಸ್ಬೇಕು ಅಂದ್ರೆ ಬಿದ್ರೂ ಪರವಾಗಿಲ್ಲ, ಮತ್ತೆ ಎದ್ದು ಎದ್ದು ನಡೆಯೋದನ್ನ ಪ್ರಯತ್ನ ಮಾಡಬೇಕು. ಇದೇ ರೀತಿ ವೇದಿಕೆ ಭಯ ಕೂಡ ಪ್ರಾರಂಭದಲ್ಲಿ ಯಾರು ಪರ್ಫೆಕ್ಟ್ ಆಗಿ ವೇದಿಕೆನ ಹತ್ಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ನಿಧಾನಕ್ಕೆ ನಡೀತಾ ನಡೀತಾ ಕಲಿತಾ ಕಲಿತಾ ಮಾತಾಡ್ತಾನೆ ಅವರು ಒಂದು ಉನ್ನತ ಇದನ್ನ ಜ್ಞಾನ ಪಡ್ಕೊಳ್ಳಿಕ್ ಸಾಧ್ಯ. ತಪ್ಪುಗಳಾಗತ್ತೆ, ಸಭಿಕರಿಂದ ಏನೇ ಪ್ರತಿಕ್ರಿಯೆ ಬಂದ್ರು ಕೂಡ ಅದನ್ನ ಒಂದು ಸ್ವಾಭಾವಿಕವಾಗಿ ತಗೋಬೇಕು. ಅದನ್ನ ತುಂಬಾ ನೋವು ಮಾಡ್ಕೋಬಾರ್ದು. ಆ ರೀತಿ ತಗೊಂಡು ತನ್ನ ಎಲ್ಲಿ ತಪ್ಪು ಮಾಡಿದೆ ಅನ್ನೋದನ್ನ ತಿದ್ಕೊಂಡು ಮುಂದಿನ ಕಾರ್ಯಕ್ರಮದಲ್ಲಿ ಆ ತಪ್ಪನ್ನ ಸರಿಪಡಿಸ್ಕೊಂಡು ಒಂದೊಂದೇ ಆ ರೀತಿ ತಪ್ಪುಗಳನ್ನ ಸರಿಪಡಿಸ್ಕೊಳ್ತಾ ಹೋದ್ರೆ ಅವನು ಒಂದು ದಿನ ವೇದಿಕೆ ಮೇಲೆ ಒಬ್ಬ ಉತ್ತಮವಾದ ವಾಗ್ಮಿಯಾಗಿ ಬೆಳೆಯಲಿಕ್ಕೆ ಸಾಧ್ಯ ಅಂತ ನನಗೆ ಅನ್ಸುತ್ತೆ ಸರ್. ಎಸ್, ಥ್ಯಾಂಕ್ ಯು ಈಗ ಸರ್. ಆನ್ಲೈನ್ ನಲ್ಲಿ ಮೈಕ್ ಆನ್ ಮಾಡ್ಕೊಳಕ್ಕೆ ಕಷ್ಟಪಡ್ತಾ ಇದ್ರಿ, ಇವತ್ತು ಆನ್ ಮಾಡ್ಕೊಂಡು ಬಂದ್ಬಿಟ್ರಿ. ಸರ್, ಇಲ್ಲ ನಮ್ ಗೊತ್ತಾದ್ಮೇಲೆ ಏನಾಯ್ತು? ಹಾ. ಆ ಖುಷಿ ಆಯ್ತು ಸರ್. ಆಕ್ಚುಲಿ ನನ್ನ ತಂಗಿ ಮಗಳು ಸರಿ ಮಾಡ್ಕೊಟ್ರು. ಹಾ. ಅದಿಷ್ಟು ಚಿಕ್ಕದಾಗಿತ್ತು, ಅದು ಮೈಕ್ರೋಫೋನ್ ಆಫ್ ಆಗಿತ್ತು ಸರ್, ನನ್ಗೆ ಗೊತ್ತಾಗಿರ್ಲಿಲ್ಲ. ಆ ಅಂದ್ರೆ ಆಮೇಲೆ ಅವ್ರು ಸಣ್ಣದಷ್ಟೇ. ನನಗೆ ಕಲ್ತ್ಕೊಂಡ್ಬಿಟ್ರು, ನನ್ಗೆ ಆಗೋಯ್ತು ಅಷ್ಟೇ. ಮಂಜುಳಾ ಲಾಸ್ಟ್ ಟೈಮ್ ಮಾತಾಡಕ್ಕಾಗಿರ್ಲಿಲ್ಲ, ಈಗ ಮಾತಾಡ್ತಾ ಇದ್ದಾರೆ. ಕರೆಕ್ಟಾ ಮೇಡಮ್? ಹೌದು ಸರ್. ಒಂದೊಂದೇ ವಿಷಯ ಗೊತ್ತಾಗ್ತಾ ಹೋದ್ರೆ ಸಾಕು ಮೇಡಮ್ ನಮ್ಗೆ, ಹೌದು ಅಲ್ವಾ? ಸರ್. ಹೌದು. ಹೌದು ಸರ್. ಕರೆಕ್ಟ್ ಕರೆಕ್ಟ್. ನೇತ್ರಾವತಿ ಮೇಡಮ್ ಏನ್ ಹೇಳ್ತಾರೆ? ನಮಸ್ತೆ ಸರ್. ಹ್ಮ್. ಭಯ ಅನ್ನೋದು ಸರ್, ಮನುಷ್ಯಂದು ಜ್ಞಾನ ವಿಷಯಗಳ ಜ್ಞಾನ ಇರ್ಲಿಲ್ಲ ಅಂದ್ರೆ ಭಯ ಚಾಲು ಆಗುತ್ತದೆ ಸರ್. ಮತ್ತೆ ಯಾವುದೇ ಅಲ್ಲಿ ಮನುಷ್ಯ ಫಸ್ಟ್ ಟೈಮ್ ಏನೇ ಒಂದು ಅಟೆಂಪ್ಟ್ ಮಾಡ್ಬೇಕಾದ್ರೂ ಭಯ ಇರ್ತದ ಸರ್. ಅಂದ್ರೆ ನಾನು ಮಾಡುದು ರಿಸಲ್ಟ್ ಯಾವ ತರ ಜನರಿಗೆ ಒಪ್ಪಗೋತಾರೋ ಒಪ್ಪಿಕೊಳ್ಳಲ್ಲೋ ಅಂತ ಹೇಳಿ ಒಂದು ಭಯ ಇರ್ತದ ಸರ್. ಮತ್ತೆ ನಾವ್ ಯಾವ್ದೇ ಅಲ್ಲಿ ಜನರು ಏನೇ ಅಂದ್ರೂ ನಕಾರ ಮನೋಭಾವ ಇರ್ಬೇಕು ಸರ್. ಯಾಕಂದ್ರ ನಮ್ದು ಯಾರು ನಮ್ಮ ದೌರ್ಬಲ್ಯವನ್ನು ಎತ್ತಿ ತೋರಿಸ್ತಾರಲ್ಲ, ವೀಕ್ನೆಸ್ ಸರ್, ಅವಾಗ ನಾವು ಸುಧಾರಣೆ ಆಗ್ಲಿಕ್ಕೆ ನಮ್ಗೆ ಇನ್ನೊಂದು ಅವಕಾಶ ಸಿಗತ್ತದ ಸರ್. ಮತ್ತ ಗುಡ್ ಗುಡ್, ಥ್ಯಾಂಕ್ ಯು ಮೇಡಮ್. ಅಮೀನಾ ಅವ್ರು ಏನ್ ಹೇಳ್ತಾರೆ? ನಮಸ್ತೆ ಸರ್. ಭಯ ಸಹಜವಾಗಿ ಮಾತನಾಡುವಾಗ ಎಲ್ಲರಲ್ಲಿಯೂ ಕಾಡುವಂತಹ ಒಂದು ಬಹುದೊಡ್ಡ
ಬಹುದೊಡ್ಡದಂತ ಹೇಳ್ಬೋದು. ಈ ಭಯವನ್ನ ಹೋಗಲಾಡಿಸ್ಬೇಕಂದ್ರೆ ನಾವು ಪ್ರತಿದಿನ ಮಾತಾಡ್ಬೇಕು ಸರ್. ಯಾರೇನ ಅನ್ಕೊಳ್ತಾರ ಅನ್ನೋ ಹಿಂಜರಿಕೆ ಮನೋಭಾವವನ್ನು ಬಿಟ್ಟು ಪ್ರತಿದಿನ ಮಾತಾಡ್ತಾ ಅದು ನಮ್ಮಲ್ಲಿ ಆತ್ಮವಿಶ್ವಾಸವನ್ನು ಮೂಡಿ ಉತ್ತಮ ಮಾತುಗಾರರಾಗಲು ಸಹಾಯವಾಗುತ್ತೆ ಅಂತ ಹೇಳ್ಬೋದು ಸರ್. ಯಾವುದ್ರ ಬಗ್ಗೆ ನಾವು ತಿಳಿದುಕೊಂಡಿಲ್ವೋ ಅದು ನಮ್ಮಲ್ಲಿ ಭಯವನ್ನ ಹುಟ್ಟಿಸುತ್ತೆ ಸರ್. ಹಾಗಾಗಿ ಯಾವುದ್ರ ಬಗ್ಗೆ ನಾವು ತಿಳ್ಕೊತೀವೋ ಅದು ನಮ್ಮಲ್ಲಿ ಆತ್ಮವಿಶ್ವಾಸವನ್ನ ಹುಟ್ಟಿಸುತ್ತೆ. ಹಾಗಾಗಿ ಮಾತುಗಾರಿಕೆಯ ಕಲಿಕೆಯನ್ನು ನಾವು ತಿಳ್ಕೊಂಡಾಗ ಅದು ಸಹ ನಮ್ಮಲ್ಲಿ ಆತ್ಮವಿಶ್ವಾಸವನ್ನು ಹುಟ್ಟಿಸುತ್ತೆ ಅಂತ ಹೇಳಲು ಇಷ್ಟಪಡ್ತೀನಿ. ಎಸ್ ಅಮೀನಾ, ಗುಡ್, ಗ್ರೇಟ್. ಆಶಾ ಕಿರಣ್ ಅವ್ರು ಏನ್ ಹೇಳ್ತಾರೆ? ಸರ್ ನಮಸ್ತೆ. ಭಯದ ಬಗ್ಗೆ ನಾನು ಹೇಳೋದಾದ್ರೆ, ನಾನು ವೇದಿಕೆಯಲ್ಲಿ ಅನುಭವಿಸಿದ್ದೇನು ಅಂತ ಹೇಳಿದ್ರೆ, ಸ್ಪಾಟಿಗೆ ನಾನು ರೆಡಿ ಆಗ್ತಾ ಇರೋದು ನನಗೆ ಭಯವನ್ನು ಕಾಡಿರುವಂತದ್ದು, ಅಥವಾ ಪೂರ್ವ ಸಿದ್ಧತೆ ಇಲ್ಲದೆ ಇರುವಂತಹದ್ದು ಭಯವನ್ನು ಕಾಡಿರುವಂತದ್ದು. ಇವತ್ತು ನಿಮ್ಮ ಈ ಒಂದು ತರಗತಿಯಿಂದ ನನಗೆ ಅನ್ಸಿದ್ದೇನು ಅಂತ ಹೇಳಿದ್ರೆ, 3 C's ಅನ್ನು ಫಾಲೋ ಮಾಡಿದ್ರೆ ಕೂಲ್ ಆಗಿರ್ಬೇಕು, ಕಂಫರ್ಟೇಬಲ್ ಆಗಿರ್ಬೇಕು, ಹಾಗೆಯೇ ಕಾಮ್ ಆಗಿ ನಾವು ಇದ್ರೆ ಭಯದಿಂದ ಹೊರ ಬರ್ಬೋದು. ಹಾಗೆ ಸ್ವೆಟ್ ಆರ್ ಬ್ಲೀಡ್ ಎಂಬಂತಹ ಒಂದು ವಿಷಯ ನಂಗೆ ಬಹಳ ಕನೆಕ್ಟ್ ಆಯ್ತು ಅಂತ ಹೇಳ್ತಾ ಇದ್ದೇನೆ. ನೆಗೆಟಿವ್ ಥಾಟ್ಸಿನಿಂದ ಹೊರಗೆ ಬಂದು ಪಾಸಿಟಿವ್ ಅನ್ನು ಪಾಲಿಸಿದ್ದೆ ಆದ್ರೆ ಭಯದಿಂದ ಹೊರಗೆ ಬರ್ಬೋದು. ಇಂಪರ್ಫೆಕ್ಷನ್ ಈಸ್ ನಥಿಂಗ್ ಬಟ್ ಪರ್ಫೆಕ್ಷನ್ ಎಂಬಂತಹ ವಿಚಾರವನ್ನು ನಾವು ನಮ್ಮಲ್ಲಿ ರೂಢಿಸಿಕೊಂಡಿದ್ದೆ ಆದ್ರೆ ಆ ಒಂದು ಭಯದಿಂದ ಹೊರ ಬರ್ಬೋದು. ಹಾಗೆಯೇ ಪಬ್ಲಿಕ್ ಸ್ಪೀಕಿಂಗ್ ಎಂಬುದು ಒಂದು ಉತ್ತಮ ಮೆಡಿಸಿನ್, ನಮ್ಮ ಒಂದು ಭಯವನ್ನು ಹೋಗಲಾಡಿಸ್ಲಿಕ್ಕೆ ಎಂಬುದು ನನ್ಗೆ ಬಹಳ ಇಷ್ಟವಾದಂತಹ ವಿಚಾರ ಅಂತೇಳಿ ಹೇಳ್ಬೋದು ಸರ್. ಓಕೆ, ಟಾನಿಕ್ ಅಂದ್ಬಿಟ್ಟು ಯಾವ್ಯಾವ ಬಾಟ್ಲ್ಗಳು ಬೇರೆ ಅಂಗಡಿಗಳೆಲ್ಲ ಓಪನ್ ಆಗಿದೆ, ಇಲ್ಲಿ ಪಬ್ಲಿಕ್ ಸ್ಪೀಕಿಂಗಿಗೆ ಇದೊಂಥರ ಮೆಡಿಸಿನ್, ಟಾನಿಕ್ಕು, ಪಬ್ಲಿಕ್ ಸ್ಪೀಕಿಂಗ್ ಅಂದ್ರೆ ತುಂಬಾ ಸಂತೋಷ. ಕಲಾವಿದರಾದ ರವಿನಾಥ್ ಪಟ್ಟಣಶೆಟ್ಟಿ ಬಂದಿದ್ದಾರೆ. ರವಿನಾಥ್, ಸ್ಟೇಜ್ ಫಿಯರ್ನ ಹೋಗಿಸ್ಕೊಳ್ಳೋಕ್ಕೆ ಪಬ್ಲಿಕ್ ಸ್ಪೀಕಿಂಗು ಅಥವಾ ಯಾವುದೇ ಫಿಯರ್ನ ಹೋಗಿಸ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಅಂತೀನಿ, ಏನಂತೀರಿ? ಪಬ್ಲಿಕ್ ಸ್ಪೀಕಿಂಗ್ ಅಂತಂದಾಗ ನಾವು 1 to 1 ಮಾತಾಡ್ಬಿಡ್ತೀವಿ. ಒಂದ್ 10 ಜನ ನಿಂತ್ಕೊಂಡಾಗ ಮಾತಾಡ್ಬೇಕಾದ್ರೆ ಅದು ಇನ್ನರ್ ಫೀಲಿಂಗ್ ಅಂತಂದ್ ಹೇಳ್ತೀವಲ್ಲ, ಆಗ ಭಯ ಶುರು ಆಗುತ್ತೆ. ಯಾರೇನೋ ಅಂದ್ಬಿಡ್ತಾರೆ, ಯಾರು ನೋಡ್ಬಿಡ್ತಾರೆ, ಯಾರೋ ಒಂದು ನಮಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂತಂದು. ನಾವ್ ಯಾರೋ ಒಬ್ಬರನ್ನ ನೋಡಿ ಮಾತಾಡ್ತಾ ಇದ್ರೆ ವೇದಿಕೆನಲ್ಲಿ 1000 ಜನ ಇರ್ಬೋದು, ಮುಂದ್ಗಡೆ ಯಾರನ್ನೂ ನೋಡ್ತಾ ಇದ್ರೆ ಅವ್ರು ಏನೋ ಒಂದು ಚೇಷ್ಟೆ ಮಾಡ್ತಾ ಇದ್ರೆ ಅದು ನಮಗೆ ಭಯ ಉಟ್ಕೊಂಡ್ಬಿಡುತ್ತೆ. ಆ ರೀತಿ ಒಂದು ಭಯಗಳನ್ನ ಇಟ್ಕೊಂಡಾಗ ನಮಗೆ ಆ ವೇದಿಕೆ ಆಗ್ಲಿ ಅಥವಾ ಇನ್ನೊಂದು ಯಾವ್ದಾರ ಒಂದು ಪಬ್ಲಿಕ್ ಇದಾಗ್ಲಿ ಮಾತಾಡಕ್ ಆಗೋದಿಲ್ಲ. ಅಂದ್ರೆ ಅವು ಭಯ ಉಟ್ಕೊಳ್ಳುತ್ತೆ ನಮ್ಮಲ್ಲಿ. ನಮ್ಮ ಇನ್ನರ್ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ಹೇಳ್ತಾರಲ್ಲ, ನಿಮ್ದು ಒಂದು ವೇದಿಕೆ ಕೀಳಿರಿಮೆ ಬಿಟ್ಬಿಡಿ ಅಂತ ಒಂದು ಇದಿದೆ, ನಿಮ್ದೇ ಒಂದು ಡೈಲಾಗ್, ಒಂದು ಬುಕ್ಕೋಸ್ಕರ ಕೀಳಿರಿಮೆ ಅಂತದ್ದು. ಆ ಕೀಳಿರಿಮೆ ನಮ್ಮಲ್ಲಿ ನಾವು ಕಾನ್ಫಿಡೆನ್ಸ್ ಇಲ್ಲದೆ ಕೀಳಿರಿಮೆ ಪಡ್ಕೊಂಡಾಗ ಅದು ತಾನಾಗಿ ಬಂದ್ಬಿಡುತ್ತೆ. ಯಾಕೆಂದ್ರೆ ಎಲ್ಲಾ ಟೈಮು ಆಗಲ್ಲ. ಒಂದ್ಸತಿ ಒಂದು ಬಂಡ ಧೈರ್ಯಗಳು ಬಂದ್ಬಿಡುತ್ತೆ, ಒಂದ್ಸತಿ ಫುಲ್ ಧೈರ್ಯನೂ ಬಂದಿರುತ್ತೆ ಯಾವ್ದೋ ಒಂದು ಮೂಮೆಂಟ್ ಅಲ್ಲಿ. ಅದನ್ನ ಸಂಪೂರ್ಣವಾಗಿ ನಾವು ಕಂಟ್ರೋಲ್ ಮಾಡಕ್ ಆಗಲ್ಲ ನಮ್ಮ ಮೆಂಟಾಲಿಟಿನ. ಹಾಗೆ ಅದರದ್ದೇ ಆದ ಒಂದು ಮೆಂಟಾಲಿಟಿ ಇಟ್ಕೊಂಡವ್ರು ನಿಮ್ಮಂತವರ ಮಾರ್ಗದರ್ಶನ ಇದ್ದಾಗ ನಿಮಗೆ ಅದ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇರುತ್ತೆ. ಆ ಕೆಪಾಸಿಟಿ ನಾವು ತಂದ್ಕೋಬೇಕಾದ್ರೆ ನಾವು ನಮ್ಮ ಮೈಂಡ್ ಅನ್ನ, ನಮ್ಮ ದೇಹವನ್ನ ಹೇಗೆ ಇಟ್ಕೋಬೇಕು ಅನ್ನೋದನ್ನ ನಾವು ನಿಮ್ಮಂತ ಒಂದು ಮಾರ್ಗದರ್ಶಕರಿಂದ, ಒಬ್ಬ ಮೆಂಟರ್ ಇಂದ ಕಲ್ತ್ಕೋಬೇಕಾಗತ್ತೆ. ಕಲ್ತ್ಕೊಂಡಾಗ ನಮಗೆ ಆ ಧೈರ್ಯ ಬರುತ್ತೆ. ಆ ಧೈರ್ಯ ನಾವು 10 ಜನ ಆಗ್ಲಿ 1000 ಜನ ಆಗ್ಲಿ 10,000 ಜನ ಇದ್ರು ಕೂಡ ನಾವು ಅದನ್ನ ಡೈರೆಕ್ಟ್ ಆಗಿ ಫೇಸ್ ಮಾಡ್ಬೋದು. ರಾಜಕೀಯದಲ್ಲಿ ಮಾಡ್ತೀವಿ ಅದನ್ನ. ನಾವು ಇನ್ನು ಕಲಿಬೇಕಾಗುತ್ತೆ. ಎಸ್, ಥ್ಯಾಂಕ್ ಯು. ಚಂದ್ರಿಕಾ ಮಾತಾಡಿದ್ರಾ? ಇಲ್ಲ ಸರ್, ಮಾತಾಡಿಲ್ಲ. ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಸರ್, ನಾನು ಇವಾಗ ಭಯ ಅನ್ನೋದ್ರ ಬಗ್ಗೆ ಒಂದ್ ಸಾಲಲ್ಲಿ ಬರ್ದಿದ್ದೀನಿ. ಹೌದಾ? ಭಯ ಎನ್ನುವುದು ಕತ್ತಲಿನ ಮನೆ ಇದ್ದ ಹಾಗೆ, ಅಲ್ಲಿ ಧೈರ್ಯವೆಂಬ ಬೆಳಕು ಹಚ್ಚಿದಾಗ ಮಾತ್ರ ಮನೆಯಲ್ಲಿ ಬೆಳಕು ಮೂಡಲು ಸಾಧ್ಯ. ಅಂದ್ರೆ ನಮ್ ಮನಸ್ಸು ಒಂದು ಭಯದಿಂದ ಕೂಡಿತ್ತು ಅಂದ್ರೆ ನಾವ್ ಯಾವುದೇ ಆದಂತ ಸಾಧನೆಯನ್ನ ಮಾಡೋದಿಕ್ ಸಾಧ್ಯ ಇಲ್ಲ, ನಮ್ಮನ್ನ ನಾವು ನೈಜ ಸಾಮರ್ಥ್ಯವನ್ನ ತೋರ್ಸೋದಿಕ್ ಸಾಧ್ಯ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಸರ್. ವೆರಿ ಗುಡ್, ವೆರಿ ಗುಡ್. ತುಂಬಾ ಚೆನ್ನಾಗಿ ಹೇಳಿದ್ರಿ. ನೋಡೋಣ ಸರೋಜಮ್ಮ ಅವರು ಏನ್ ಹೇಳ್ತಾರೆ ಅಂತ. ಸರೋಜಮ್ಮ ಅವರೇ, ಫಾಸ್ಟ್ ಆಗಿ ಮೈಕ್ ಅನ್ಮಿಟ್ ಮಾಡಿ. ಎಸ್, ಹೇಳಿ. ಸರ್ವರಿಗೂ ಶುಭ ನಮನಗಳು ಸರ್. ಭಯ ಅನ್ನುವಂತಹ ಭಾವನೆ ಸರ್
ಭಯಾನಕವಾಗಿ ಪ್ರತಿಯೊಬ್ಬರಲ್ಲೂ ಕಾಡ್ತಾ ಇರುತ್ತೆ ಸರ್. ಸೊ ಅದನ್ನ ನಾವು ಪ್ರಾಕ್ಟೀಸ್ ಅನ್ನುವಂಥದ್ದನ್ನ ಮಾಡ್ತಾ ಹೋದಾಗ ಆ ಪ್ರಾಕ್ಟೀಸ್ ನಮ್ಮಲ್ಲಿ ಒಂದು ಪರ್ಫೆಕ್ಟ್ ಅನ್ನ ತಂದ್ಕೊಡುತ್ತೆ ಸರ್. ಆ ಪರ್ಫೆಕ್ಟಿನ ಮೂಲಕ ನಾವು ವಿಷಯಕ್ಕೆ ಪ್ರಯಾರಿಟಿಯನ್ನ ಕೊಡ್ತಾ ಹೋಗ್ಬೇಕು ಸರ್. ಪ್ರಯಾರಿಟಿಯನ್ನ ಕೊಟ್ಟಾಗ ನಮ್ಮಲ್ಲಿರ್ತಕ್ಕಂಥ ಗೊಂದಲಗಳ ಸಂಖ್ಯೆ ಕೂಡ ಕಡಿಮೆ ಆಗುತ್ತೆ. ಜೊತೆಗೆ ಭಯ ನಿಧಾನವಾಗಿ ನಮ್ಮಿಂದ ಹೋಗ್ಲಾಡಿಸಬಹುದು ಅನ್ನುವಂಥದ್ದನ್ನ ನಾನು ಇವತ್ತು ತಮ್ಮ ಮಾತುಗಳಿಂದ ಅರ್ಥೈಸ್ಕೊಂಡೆ ಸರ್. ಇದಕ್ಕೆ ಮೂಲ ಕಾರಣ ಏನು ಅಂದ್ರೆ ನಮಗೆ ಯಾವಾಗ ವಿಷಯಗಳಿಗೆ ನಾವು ಪ್ರಯಾರಿಟಿಯನ್ನ ಕೊಡ್ತೀವೋ ಅವಾಗ ಪರ್ಫೆಕ್ಟ್ ಆಗ್ತೀವಿ. ಮನುಷ್ಯ ಯಾವಾಗ ಪರ್ಫೆಕ್ಟ್ ಆಗ್ತಾನೋ ಅವನಲ್ಲಿ ಒಂದು ಆತ್ಮವಿಶ್ವಾಸ ಅನ್ನುವಂಥದ್ದು ಮೂಡಿದಾಗ ಭಯ ತನ್ನಿಂದ ತಾನೇ ಹೋಗುತ್ತೆ ಅನ್ನುವಂಥದ್ದು ಸರ್. ಓಕೆ, ಇದು ಯಶಸ್ವಿನ ಮೂಲ ಸರ್. ಗುಡ್ ಸರೋಜಮ್ಮ, ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ಯಾರ್ಯಾರು ಮೈಕು ನಾನು ಹೇಳಿದ ತಕ್ಷಣ ಆನ್ ಮಾಡ್ಕೊಂಡು ರೆಡಿಯಾಗಿರ್ತಾರೆ ಅವ್ರಿಗೆ ಅವಕಾಶ ಕೊಡ್ತಾ ಇದ್ದೀನಿ. ಮಂಜುನಾಥ್ ಏನ್ ಹೇಳ್ತೀರಿ? ಸರ್ ನಮಸ್ತೆ ಎಲ್ರಿಗೂ. ನಮಸ್ತೆ. ಮೊದಲನೇದಾಗಿ ನಾನು ನಿಮಗೆ ಟೈಪ್ ಮಾಡಿ ತಿಳಿಸ್ತೆ, ಜನರ ಮಧ್ಯೆ ಹೋದ ತಕ್ಷಣ ನನಗೆ ಭಯ ಶುರು ಆಗುತ್ತೆ ಅಂತ. ಅದರಲ್ಲಿ 2 ಪಾಯಿಂಟ್ ನಾನು ಹೇಳಿದ್ದು ತುಂಬಾ ಚೆನ್ನಾಗಿ ಕ್ಲಿಯರ್ ಆಯ್ತು ಸರ್. ಜನರ ಮಧ್ಯೆ ಮತ್ತೆ ಬೇರೆಯವ್ರ ಮಧ್ಯೆ ಹೋಗ್ಲಿಕ್ಕೆ ಬರಲ್ಲ, ನಾವು ಜನರ ಮಧ್ಯೆ ಮಾತಾಡ್ಬೇಕು. ಹಾಗಾಗಿ ಹೆಚ್ಚಾಗಿ ಜನರ ಜೊತೆನೆ ಮಾತಾಡ್ತಾ ನಮ್ಮ ಭಯ ನಾವೇ ಮುಗಿಸ್ಕೊಂಡ್ರೆ ಒಳ್ಳೇದಾಗತ್ತೆ ಅನ್ಸ್ತು. ಎರಡನೇದು, ವಿಷಯನೇ ಗೊತ್ತಿಲ್ಲ ಅಂತ ಅನ್ಕೊಂಡ್ ನಾವು ಹೋಗೋದಲ್ಲ, ನಮ್ಗೆ ಎಷ್ಟು ವಿಷಯ ಗೊತ್ತಿದೆ ಅಷ್ಟೊಂದು ಕ್ಲಿಯರ್ ಮಾಡಿದ್ರೆ ಸಾಕು. ಯಾಕಂದ್ರೆ ನಾವು ಜಾಸ್ತಿ ಮಾತಾಡಿದಷ್ಟು ಕನೆಕ್ಟಿವಿಟಿ ಕಟ್ ಆಗ್ಬಿಟ್ಟು ನಮ್ಮಲ್ಲೇ ಭಯ ಶುರು ಆಗ್ಬಿಡುತ್ತೆ. ಹಾಗಾಗಿ ಆ ಕನೆಕ್ಟಿವಿಟಿ ಕಟ್ ಮಾಡ್ಬಿಟ್ಟು ನಮಗೆ ಏನ್ ಗೊತ್ತಿದೆ ಅದನ್ನ ಜನರಿಗೆ ತಿಳಿಸಿದ್ರೆ ನಾವ್ ಅಲ್ಲಿ ಉತ್ತಮವಾಗಿ ಮಾತಾಡಕ್ ಶುರು ಮಾಡ್ಬೋದು ಅಂತ ನನ್ನ ಅನುಭವ ಬಂತು. ಥ್ಯಾಂಕ್ ಯು. ಓಕೆ, ತುಂಬಾ ಸಂತೋಷ. ಸ್ನೇಹಿತರೆ, ಒಂದ್ ತಿಳ್ಕೊಳ್ಳಿ, ಭಯ ಇರಬೇಕು, ಕೊಂಚ ಇರಬೇಕು. ಇಲ್ಲದೆ ಇದ್ರೆ ನಾವ್ ಹೆಂಗೋ ಆಡ್ಬಿಡ್ತೀವಿ. ಆಮೇಲೆ ಯಾರೋ ಟೊಮೊಟೊ ಕೋಳಿ ಮೊಟ್ಟೆ ಎಲ್ಲ ಹೊಡಿತಾರೆ, ಒಡಿಸ್ಕೋಬೇಕಾಗತ್ತೆ ಎಲ್ಲ. ನೀವೆಂಥ ಗ್ರೇಟ್ ಸ್ಪೀಕರ್ ಆಗ್ಲಿ, ಒಂದ್ ಸಣ್ಣ ಮಟ್ಟಿಗಿನ ಭಯ ಇರಬೇಕು. ಏನು ಭಯ ಅಂದ್ರೆ, ನಾನು ಅಡ್ಡದಾರಿ ತಪ್ಪು ಮಾತು ಹೇಳಬಾರ್ದು, ವೇದಿಕೆಗೆ ಗೌರವವನ್ನ ಕೊಟ್ಟು ನಾನು ಸಕಾರಾತ್ಮಕವಾಗಿ ಮಾತನಾಡಬೇಕು ಅಂತ ಒಂದು ಭಯ ಇರಲಿ. ಆದರೆ ಆತ್ಮವಿಶ್ವಾಸ ಹೇಗಿರಬೇಕು ಅಂದ್ರೆ, ನಮ್ಮ ಸ್ವಾಮಿ ವಿವೇಕಾನಂದರ ಪ್ರತಿಯೊಂದು ಮಾತುಗಳಲ್ಲಿ ಆತ್ಮವಿಶ್ವಾಸದ ಅಂಶ ಅಡಗಿರ್ತಾ ಇತ್ತು. ನಮ್ಮ ಮಾತುಗಳಲ್ಲಿ ಆ ರೀತಿಯ ಅಂಶ ಅಡಗಿ ಪ್ರೇರೇಪಣಾದಾಯಕ ವಿಚಾರಗಳು, ಪರಿವರ್ತನೆಗೆ ಪೂರಕವಾದ ವಿಚಾರಗಳನ್ನ ನೀವು ಆ್ಯಡ್ ಮಾಡ್ತಾ ಹೋಗಿ ನಿಮ್ಮಲ್ಲಿ ನಿಮಗೆ ಆತ್ಮವಿಶ್ವಾಸ ಬರ್ತದೆ. ಅದು ಒಮ್ಮೆಗೆ ಬರುವುದಿಲ್ಲ, ನಿರಂತರವಾದ ಅಭ್ಯಾಸದಿಂದ. ಫೆಮಿಲಿಯಾರಿಟಿ, ನಾನು ವೇದಿಕೆಗೆ ನಿರಂತರವಾಗಿ ಹೋಗುತ್ತಾ ಭಯವನ್ನ ಹೋಗಲಾಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ನಿಮ್ಮಲ್ಲೂ ಆಗ್ಲಿ. ಪೂರ್ತಿ ಹೋಗಿಸ್ಕೊಳಕ್ಕಾಗದೇ ಇದ್ರೆ ನಾವು ಅದಕ್ಕೆ ಇದ್ದೀವಿ, ವೃತ್ತಿ ಮಾಡ್ತಾ ಇದ್ದೇವೆ. ನಮ್ಮ ಹತ್ರ ಬನ್ನಿ, ನಾವು ಅದಕ್ಕೇನು ಮದ್ದು ಕೊಡಬೇಕೋ ಮದ್ದು ಕೊಟ್ಟು, ಬೇರೆ ಟೈಮಲ್ಲಾದರೆ ಲೇಟಾಗಿ ಹೋಗ್ತದೆ, ನಮ್ಮ ಹತ್ರ ಬಂದರೆ ಸ್ವಲ್ಪ ಬೇಗ ಆಗ್ತದೆ. ಸೊ ಆ ಸಭಾಕಂಪನವನ್ನು ದೂರ ಮಾಡ್ತಾ, ವಿಷಯದ ಮಹತ್ವವನ್ನು ಅರ್ಥ ಮಾಡ್ತಾ, ನೋಡ್ರಿ ವಿಷಯ ಸರಿಯಾಗಿ ಅರ್ಥ ಮಾಡ್ಕೋಬೇಕ್ರಿ. ಅದು ಸ್ವಲ್ಪ ಜೀವನ ಕೌಶಲ್ಯಗಳ ಅರಿವನ್ನು ಕೂಡ ನಾವು ಉಳ್ಳವರಾಗಬೇಕು. ಧ್ವನಿಯ ಮಹತ್ವ, ಧ್ವನಿ ನೀ ನುಡಿಯ ಧಣಿ ಅಂತೀನಿ ಸ್ನೇಹಿತರೆ. ವಾಯ್ಸ್, ಯು ಆರ್ ದ ಬಾಸ್ ಆಫ್ ಸ್ಪೀಚ್. ನಿಮ್ಮ ಧ್ವನಿಯ ವೇಗ, ಆವೇಗ, ಓಘ, ಏರಿಳಿತ ಎಲ್ಲವನ್ನ ಸರಿಯಾಗಿ ಅರಿಯಬೇಕು. ಲ್ಯಾಂಗ್ವೇಜ್ ಇಸ್ ಕಾಲ್ಡ್ as a vehicle of communication and ಬಾಡಿ ಲ್ಯಾಂಗ್ವೇಜ್, ಶಾರೀರಿಕ ಭಾಷೆ, ನಿಮ್ಮ ಪೋಸ್ಚರ್, ನಿಮ್ಮ ಗೆಸ್ಚರ್ ಇವೆಲ್ಲ ಕಾರಣ ಆಗ್ತದೆ. ಜೊತೆಗೆ ಸಾಮಾಜಿಕ ಜಾಲತಾಣಗಳ ಮೂಲಕ ನೀವೆಲ್ಲ ಇವತ್ತು ಮಿಂಚೋದಕ್ಕೆ ಒಂದು ದೊಡ್ಡ ವೇದಿಕೆ ನಿರ್ಮಾಣ ಆಗಿದೆ. ಆ ನಿರ್ಮಾಣ ಆಗಿರುವ ವೇದಿಕೆಯನ್ನ ಸೂಕ್ತವಾಗಿ ಯಾರು ಬಳಸ್ಕೊಳ್ತಾರೆ ಅವ್ರಿಗೆ ಖಂಡಿತ ಲಾಭ ಆಗ್ತದೆ. ಎಸ್ ವಿಜಯ ಮೇಡಮ್, ಏನ್ ಹೇಳ್ತೀರಿ? ನಮಸ್ಕಾರ ಸರ್. ನಮಸ್ಕಾರ. ಲಾಭ ಗಳಿಸುವಂತಹ ವಿದ್ಯೆ ನಮ್ಮ ಮನಸ್ಸಿನಲ್ಲಿ ಮನೆ ಮಾಡ್ಕೊಳಲ್ಲ ಅಂತ ಹೇಳ್ತಾರೆ ಹಿರಿಯವರು. ಅಂದ್ರೆ ಲಾಭಕ್ಕಾಗಿ ನಾವು ಏನನ್ನ ಹೇಳ್ಬೇಕಂತ ಅಂದ್ರೆ ಅದರಲ್ಲಿ ಒಂದು ಸಣ್ಣದಾದಂತ ಒಂದು ಅಂಜಿಕೆ ಇರುತ್ತೆ ಅಂತ ನಾನು ಅನ್ಕೊಂಡೆ. ಅದರಿಂದ ಮತ್ತೆ ನಾವು ವೇದಿಕೆಗೆ ಹೋಗ್ತಿದ್ದಾಗೇನೆ ನಾವು ಇನ್ನೂ ಕಲಿಯುತ್ತಿರುವ ಮಗು ಅಂತ ಹೇಳಿ ಸಭಿಕರ ಮುಂದೆ ನಾವೊಂದು ಅವರ ಮನಸ್ಸಿನಲ್ಲಿ ಉಳಿಯುವಷ್ಟು, ಅಂದ್ರೆ ಕೆಲವೊಂದು ರೀತಿಯಲ್ಲಿ ನಾವು ರಿಕ್ವೆಸ್ಟ್ ಅಂತಾನು ಕೇಳ್ಬೋದು. ಯಾಕೆಂದ್ರೆ ಮೊಟ್ಟ ಮೊದಲಿಗೆ ಹೋಗುವಾಗ ಅಥವಾ ಹೊಸದಾಗಿ ನಾವು ಕಲಿಯುತ್ತಿರುವಂತ ಒಂದು
ಪರಿಸ್ಥಿತಿನಲ್ಲಿ ಇದ್ದೀವಿ ಅಂತ ಅನ್ಕೊಂಡಾಗ ನಮ್ಮಲ್ಲಿರುವಂತ ಕೆಲವು ತಪ್ಪು ಒಪ್ಪುಗಳನ್ನ ಅವ್ರು ಒಪ್ಕೊಳ್ತಾರೆ ಅನ್ನುವಂಥದ್ದು ಕೂಡ ನಮ್ಮದು ಒಂದು ಜಾಣತನವನ್ನ ಬಳಸಬಹುದು. ಮತ್ತೆ ಡಾಕ್ಟರ್ ರಾಧಾಕೃಷ್ಣನ್ ಅವರು ಹೇಳ್ತಿದ್ರಂತೆ, ಒಂದು ಕೈಲಿ ಅವ್ರ ಕೈಲಿ ಯಾವಾಗ್ಲೂ ಒಂದ್ ಕೈಲಿ ಕಾಫಿ, ಒಂದ್ ಕೈಲಿ ಪುಸ್ತಕವನ್ನ ಹಿಡ್ಕೊಳ್ತಾ ಇದ್ರಂತೆ. ಅಂದ್ರೆ ಅದರ ಅರ್ಥ ನಮ್ಮ ಜ್ಞಾನವನ್ನ ನಾವು ಹೆಚ್ಚಿಸ್ಕೊಳ್ತಾ ಹೋಗ್ಬೇಕಾಗುತ್ತೆ. ವ್ಯಕ್ತಿಯ ಜ್ಞಾನ ವಿಕಾಸ ಆದಂತೆ ವ್ಯಕ್ತಿತ್ವವನ್ನ ಬೆಳೆಸ್ಕೊಳ್ಳೋದಕ್ಕೆ ಒಂದು ಸನ್ಮಾರ್ಗ ಅಂತ ಹೇಳಿ ನಾವು ಈ ಮೂಲಕ ತಿಳ್ಕೊಂಡಿದ್ದೀವಿ ನಾನು. ವೆರಿ ಗುಡ್. ಇಲ್ಲಿ ಬಂದಿರೋ ಸುಮಾರು ವ್ಯಕ್ತಿಗಳು ತುಂಬಾ ಚೆನ್ನಾಗಿ ಮಾತನಾಡ್ತಾ ಇದ್ದೀರಿ. ಓಕೆ, ಕರಿಯಪ್ಪ ಅನ್ನೋರ್ಗೆ ಅವಕಾಶ ಕೊಡ್ತೀನಿ. ಸಾರ್, ಭಯ ಏನು ಸಾರ್ ನಿಮ್ಮ ಪ್ರಕಾರ? ಮೈಕ್ ಆನ್ ಮಾಡ್ಕೊಂಡು ಬೇಗ ಹೇಳ್ಬೇಕು ಸರ್. ಮೈಕ್ ಆನ್ ಆಫು ಗೊತ್ತಿಲ್ವಾ? ಓಕೆ, ಅವ್ರಿಗೆ ಅನ್ಮ್ಯೂಟ್ ಮಾಡ್ಕೊಳ್ಳೋದು ಗೊತ್ತಾಗಲ್ಲ. ಯಾಕೆಂದರೆ ಆರಂಭದಲ್ಲಷ್ಟೇ ನಮಗೆ ಕೆಲವೊಂದು ಗೊತ್ತಾಗಿರಲ್ಲ, ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಅನ್ಮ್ಯೂಟ್ ಮಾಡ್ಕೊಂಡ್ರು. ಕರಿಯಪ್ಪರ ಏನಾರು ಹೇಳ್ತೀರಾ? ಕರಿಯಪ್ಪರ? ಹಾ ಸರ್, ಕೇಳ್ತಾ ಸರ್? ಕೇಳಿಸ್ತಾ ಇದೆ, ಹಾ ಹೇಳಿ. ಸರ್. ಹಾ ಹಾ ಹೇಳ್ರಿ ಸರ. ಸರ್, ನಮಸ್ಕಾರ ಸರ್. ನಮಸ್ಕಾರ. ಹಾ ಹಾ ಇದು ಒಳ್ಳೆ ವೇದಿಕೆ ಇದೆ ಸರ್. ಹ್ಮ್ ಬಹಳ ನನಗ ಖುಷಿ ಆಗ್ಯದ ಈ ವೇದಿಕೆಗೆ ನಾನು ಜಾಯ್ನ್ ಆಗ್ಬೇಕಂಬೋದು. ಓಕೆ, ಸದ್ಯ ನೀವು ನನಗೆ ಯಾರು ಅಂತ ಸ್ವಲ್ಪ ಗೊತ್ತಾಯ್ತು. ಈ health ಕರಿಯಪ್ಪ problem 6 ಇರೋದು. ತಿಂಗಳಿಂದ ಕಲಿಬೇಕು, ತಿಳ್ಕೋಬೇಕು ಅಂತಾನೆ ಇರೋ ವ್ಯಕ್ತಿ. ಓಕೆ, ಕರಿಯಪ್ಪರೇ, ಹೌದು. ನಿಮ್ಮನ್ ಅಲ್ಲ, ಬಿಳಿಯಪ್ಪ ಕೇಳಿ, ನಿಮ್ಮನ್ ಬಿಳಿಯಪ್ಪ ಅಂತೂ ಮಾಡಕ್ಕಾಗಲ್ಲ. ಸರ್, ಹಾ ನಮಸ್ತೆ, ನಿಮ್ಮ ಅನಿಸಿಕೆ ಹೇಳಿ ಸಂತೋಷ್. ಮೊದಲಿಂದಲೂ ನನಗೂ ಸಿಕ್ಕಾಪಟ್ಟೆ ಏನೋ ವೇದಿಕೆಯಲ್ಲೇ ಮಾತಾಡುವಂತದ್ದಾದ್ರೆ ಭಯ ಆಗ್ತಿತ್ತು. ಅಂದ್ರೆ ಅದಕ್ಕೆ ಭಯ ಅನ್ನುವಂಥದ್ದು ಯಾಕೆ, ಏನು ಅಂತ ಹೇಳಿ ಕಾರಣ ಗೊತ್ತಾಗ್ತಿರ್ಲಿಲ್ಲ. ಆದ್ರೆ ಈಗ ನಾನು ಈ ತರಬೇತಿಗಳಲ್ಲಿ ಅಟೆಂಡ್ ಆಗ್ತಾ ನನ್ಗೆ ಸಾಕಷ್ಟು ವಿಚಾರಗಳು ಇದರಲ್ಲಿ ತಿಳಿತಾ ಇದೆ. ಅಂದ್ರೆ ನಾವು ಆತ್ಮವಿಶ್ವಾಸವನ್ನ ಹೆಚ್ಚಿಸ್ಕೊಳ್ಬೇಕು, ಮತ್ತೆ ನಾವು ವೇದಿಕೆ ಮೇಲೆ ಹೋದಾಗ ಅದರಲ್ಲಿ ಆ ವೇದಿಕೆಗೆ ಗೌರವ ಕೊಡ್ತಾ ನಾವು ಯಾವ ವಿಚಾರಗಳನ್ನ ಎಷ್ಟು ಪ್ರಸ್ತಾಪಿಸ್ಬೇಕು, ಈ ತರದ ವಿಚಾರಗಳು, ಒಂದೊಂದೇ ಸಣ್ಣ ಸಣ್ಣ ವಿಚಾರಗಳು ನನ್ಗೆ ಇವತ್ತು ಅರಿವಿಗೆ ಬರ್ತಾ ಇದೆ. ಅಂದ್ರೆ ಇದನ್ನ ನಾನು ಕಲಿತಾ ಮುಂದೆ ನಾನು ಅದನ್ನ ಬಳಸ್ಕೊಳ್ತಾ ಮಾತಾಡ್ಲಿಕ್ಕೆ ಇನ್ನಷ್ಟು ಹೆಚ್ಚಿನ ರೀತಿ ಮಾತಾಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಅಂತ ಹೇಳಿ ಹೇಳ್ಬೋದು. ವೆರಿ ಗುಡ್, ವೆರಿ ಗುಡ್. ಈಗ ವಿಜಯ ಮೇಡಮ್ ಅವರು ಹೆಸರಲ್ಲೇ ವಿಜಯ ಅಂತ ಇಟ್ಕೊಂಡಿದ್ದೀರಿ. ಒಟ್ಟಾರೆ ಭಯದ ಬಗ್ಗೆ ಇಷ್ಟೊತ್ತವರೆಗೂ ಮಾತಾಡಿದ್ವಲ್ಲ, ನಿಮ್ಗೆ ಏನ್ ಅನ್ನಿಸ್ತು ಹೇಳ್ಬಿಡ್ರಿ ಮೇಡಮ್. ನಿಮಗೆ ಕೊನೆ ಅವಕಾಶ ಕೊಡ್ತಾ ಇದ್ದೀನಿ ಈ ವಿಚಾರದ ಬಗ್ಗೆ ಮಾತಾಡ್ಬೇಕಾರೆ. ಸರ್, ಭಯನ ನಾವು ಬಿಟ್ರೇನೆ ಸರ್ ಅದು ಹೋಗೋದು. ಹಾ ನಾವು ಬಿಡದೆ ಹೋಗೋದೇ ಇಲ್ಲ. ವಾವ್, ಎಲ್ಲರೂ ಚಪ್ಪಾಳೆ ಹೊಡಿರಿ. ವಿಜಯ ಅವ್ರು ಎಷ್ಟು ಸಖತ್ತಾಗಿ ಹೇಳಿದ್ದಾರೆ. ಭಯನ ಹೊಡಿರಿ, ಎಲ್ಲರೂ ವಿಡಿಯೋ ಕಾಣುತ್ತೆ, ಚಪ್ಪಾಳೆ ಹೊಡಿರಿ. ಗುಡ್ ಗುಡ್, ಎಷ್ಟು ಸಖತ್ತಾಗಿ ಹೇಳಿದ್ರು. ನಾವು ಬಿಟ್ರೆ ಭಯ ಬಿಡ್ತದೆ ಅಂತ, ಅಲ್ವೇ? ವೆರಿ ಗುಡ್. ಆಶಾ ಕಿರಣ್ ಏನ್ ಹೇಳ್ತಾರೆ 1-2 ಸಾಲಲ್ಲಿ ಹೇಳೋದಾದ್ರೆ? ಮೈಕ್ ಹೇಳಿದೆ ಸರ್, ನಾನು ಈಗಾಗ್ಲೇ ಹೇಳಿದೆ ಸರ್. ಹೇಳಿದ್ರಿ, ಈಗ ಇನ್ನೊಂದು ಅವಕಾಶ ಕೊಡ್ತಾ ಇದ್ದೀನಿ. ಭಯ ಬಿಟ್ರೆ ಏನು, ಭಯ ಹೋಗ್ಬೇಕಾದ್ರೆ ಏನ್ ಹೇಳ್ಬೇಕಂತ? ಭಯವನ್ನು ಬಿಟ್ರೆ ನಮ್ಮ ಕನಸು ಏನಿದೆ ಅದು ಖಂಡಿತವಾಗಿಯೂ ನನಸಾಗುತ್ತೆ. ನನಸಾಗ್ಬೇಕಾದ್ರೆ ನಮ್ಮ ಭಯವನ್ನು ಇಲ್ಲಿ ಏನ್ ಮಾಡಿದೇವೆ, ಇಲ್ಲಿ ಇದನ್ನೇ ವರ್ಕ್ಶಾಪ್ ತರ ಮಾಡಿ ನಿಮಗೆ ಮತ್ತೆ ಇನ್ನೊಂದು ಸಣ್ಣ ಅವಕಾಶ ಕೊಟ್ಟೆ. ಅಂದ್ರೆ ಕನ್ಕ್ಲೂಡ್ ಮಾಡಿ 2-3 ನಿಮಿಷ ಮಾತಾಡೋದನ್ನ 1-2 ಸಾಲಲ್ಲಿ ಹೇಳಿ ಅಂತ ಕೇಳ್ತಾ ಇದ್ದೀನಿ. ಕರೆಕ್ಟಾ? ಎಸ್ ಸರ್. ನೋಡೋಣ, ನಮ್ ಸರೋಜಮ್ಮರ ಅವಕಾಶ ಕೊಟ್ರೆ ಹೆಂಗ್ ಹೇಳ್ತಾರೆ 1-2 ಸಾಲಲ್ಲಿ? ಸರ್, ಭಯ ಬಿಟ್ರೆ ಜಗತ್ತನ್ನೇ ಗೆಲ್ಬಹುದು ಸರ್. ವಾವ್, ಗ್ರೇಟ್. ಎಸ್, ಸುಧಾ ಹೇಳ್ದೆ, ಏನ್ ಹೇಳ್ತಾರೆ? ನಮ್ಮ ಮೇಲೆ ನಮಗೆ ನಂಬಿಕೆ ಇದ್ದಾಗ, ನಮ್ಮಲ್ಲಿ ಆತ್ಮವಿಶ್ವಾಸವಿದ್ದಾಗ, ನಮ್ಮ ಧೈರ್ಯವಿದ್ದಾಗ ನಾವು ಭಯವನ್ನ ಹೋಗಲಾಡಿಸಬಹುದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ವಾವ್, ಗ್ರೇಟ್. ಚಂದ್ರಿಕಾ? ಭಯ ನಮ್ಮನ್ನ ಹೆದರಿಸೋದಲ್ಲ ಸರ್, ನಾವು ಭಯವನ್ನ ಹೆದರಿಸ್ಬೇಕು ಅಂತ. ಓಕೆ, ಮಂಜುನಾಥ್ ಏನ್ ಹೇಳ್ತಾರೆ? ಸರ್, ನಮಗೆ ಬೇಕು ಅಂತ ಪಡ್ಕೊಳ್ಳೋದಂತ ಧೈರ್ಯ ಇದ್ರೆ ಭಯ ನುಗ್ಗಿಸ್ಲೇಬೇಕು ಸರ್. ವೆರಿ ಗುಡ್. ಐ ಆಮ್ ರಿಯಲಿ ವೆರಿ ಹ್ಯಾಪಿ ಟುಡೇ. ಇವತ್ತು ನಮ್ಮ ಮಾಸ್ಟರ್ ಕ್ಲಾಸಿಗೆ ಬಂದವರು ಇವತ್ತೆಲ್ಲ ಭಯನ ನಮ್ಮ ಈ ಒಂದು ಕ್ಲಾಸಲ್ಲೇ ಅರ್ಧ ಮಟ್ಟಿಗೆ ಓಡಿಸಿದ್ದಾರೆ. ಓಕೆ, ಫೈಟ್ ಆರ್ ಫ್ಲೈಟ್ ಅಂದ್ರೆ ನಾವು ಫ್ಲೈಟ್ ಓಡಾಗೋದು ಬೇಡ, ಫೈಟ್. ಬರ್ತೀಯ ಬಾ, ನನ್ನ ಹತ್ರ ಬರ್ತೀಯ, ಇನ್ನೇನು ಬರ್ತೀಯ, ಎದ್ದು ನಿಂತ್ಕೊಳ್ಳಿ. ನೋಡಿ, ನಾನು ಗ್ಯಾರಂಟಿ ಕೊಡ್ತೀನಿ, ಮಾತಾಡೋಕ್ಕೆ ಶುರು ಮಾಡಿ, ಪಬ್ಲಿಕ್ ಸ್ಪೀಕಿಂಗ್ ಕಲೀರಿ. ನಿಮ್ಮ ಆತ್ಮವಿಶ್ವಾಸ ನಿಮ್ಮ ಜೀವನದ ಬಹುತೇಕ ಕಷ್ಟಗಳಿಗೂ ಪರಿಹಾರವನ್ನ ಕಂಡುಕೊಳ್ಳುವ ಮಟ್ಟಿಗೆ ಸಾಗುತ್ತೆ ಅಂತ ನನಗನ್ಸುತ್ತೆ. ಐ ವಿಶ್ ಯು ಆಲ್ ದ ಬೆಸ್ಟ್.